ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ, ಭೂಲೋಕದೊಡೆಯನ ಅನುಗ್ರಹ ಪಡೆದ ಭಕ್ತಜನ. ತಿರುಪತಿಯ ಶ್ರೀ ಲಕ್ಷ್ಮೀ ನರಸಿಂಹ ಆಲಯ ಮಹಾಸಂಪ್ರೋಕ್ಷಣೆ, ಕಪಿಲ ತೀರ್ಥದಲ್ಲಿ ಶಾಸ್ತ್ರೋಕ್ತವಾಗಿ ನಡೆದ ಕೈಂಕರ್ಯಗಳು. ತಿರುಮಲ ಕ್ಷೇತ್ರದಲ್ಲಿ ಸುಂದರ ತಿರುಮಲ ಶುದ್ಧ ತಿರುಮಲ ಕಾರ್ಯಕ್ರಮ, ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾದ ಟಿಟಿಡಿ ಉದ್ಯೋಗಿಗಳು. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳ ವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸನ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು.
ತಿರುಪತಿಯ ಕಪಿಲತೀರ್ಥಂ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಾಲಯದ ಉಪಾಲಯದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಮಹಾಸಂಪ್ರೋಕ್ಷಣೆ ಕೈಂಕರ್ಯಗಳು ವೈಭವದಿಂದ ನಡೆಯುತ್ತಿವೆ. 3 ದಿನಗಳ ಕಾಲ ಜರುಗುವ ಈ ಉತ್ಸವಗಳ ಅಂಗವಾಗಿ 2ನೇ ದಿನವಾದ ಶನಿವಾರದಂದು ಸ್ವಾಮಿಯ ಸನ್ನಿಧಿಯಲ್ಲಿ ಯಾಗಶಾಲೆ ಪೂಜೆ, ಕಲಶ ಪೂಜೆ, ಹೋಮ, ರತ್ನನ್ಯಾಸ, ಬಿಂಬಸ್ಥಾಪನೆ, ಅಷ್ಟಬಂಧನ, ಕೊಯಿಲ್ ಆಳ್ವಾರ್ ತಿರುಮಂಜನ ಮತ್ತಿತರ ಕ್ರತುವುಗಳನ್ನು ಆಚರಿಸಲಾಯಿತು. ಶುದ್ಧ ತಿರುಮಲ ಸುಂದರ ತಿರುಮಲ ಕಾರ್ಯಕ್ರಮದ ಭಾಗವಾಗಿ ಶನಿವಾರದಂದು ಸಪ್ತಗಿರಿಯ ವಿವಿಧ ಪ್ರದೇಶಗಳಲ್ಲಿ ಶ್ರಮದಾನ ಕಾರ್ಯಕ್ರಮ ಜರುಗಿತು. ಸ್ವಚ್ಛ ತಿರುಮಲೆಯ ನಿಮಿತ್ತ ಟಿಟಿಡಿಯ ಎಲ್ಲ ವಿಭಾಗಗಳ ಅಧಿಕಾರಿಗಳು, ಸಿಬ್ಬಂದಿಯವರು, ಶ್ರೀವಾರಿ ಸೇವಕರು ಹಾಗೂ ಸ್ವಯಂ ಪ್ರೇರಿತ ಭಕ್ತರು ತಿರುಮಲ ಕ್ಷೇತ್ರವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಬೃಹತ್ ಸ್ವಚ್ಛತಾ ಕಾರ್ಯಕ್ರಮದ ಅಂಗವಾಗಿ ಶನಿವಾರದಂದು ಅಲಿಪಿರಿ ಸಪ್ತಗಿರಿ ಟೋಲ್ ಪ್ಲಾಜಾ ಬಳಿ ಶುದ್ಧ ತಿರುಮಲ ಸುಂದರ ತಿರುಮಲ ಪ್ಲಾಸ್ಟಿಕ್ ಮುಕ್ತ ತಿರುಮಲ ಕಾರ್ಯಕ್ರಮಕ್ಕೆ ಭಾರತದ ಮಾಜಿ ನ್ಯಾಯಮೂರ್ತಿ ಜಸ್ಟಿಸ್ ಎನ್.ವಿ. ರಮಣ, ಟಿಟಿಡಿ ಇಒ ಎ.ವಿ. ಧರ್ಮಾರೆಡ್ಡಿ ಚಾಲನೆ ನೀಡಿದರು. ಬಳಿಕ ಮೊದಲನೇ ಘಾಟ್ ರಸ್ತೆ, 2ನೇ ಘಾಟ್ ರಸ್ತೆ, ಅಲಿಪಿರಿ ಪಾದಚಾರಿ ಮಾರ್ಗ, ಶ್ರೀವಾರಿ ಮೆಟ್ಟಿಲು ಮಾರ್ಗಗಳಲ್ಲಿ ಟಿಟಿಡಿ ಅಧಿಕಾರಿಗಳು, ಸಿಬ್ಬಂದಿಯವರು, ತಿರುಪತಿ ಜಿಲ್ಲಾ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಎ.ವಿ. ಧರ್ಮಾರೆಡ್ಡಿ, ಟಿಟಿಡಿ ಜೆಇಒ ಸದಾ ಭಾರ್ಗವಿ, ಸಿವಿ ಅಂಡ್ ಎಸ್ಒ ನರಸಿಂಹ ಕಿಶೋರ್, ಟಿಟಿಡಿ ಎಫ್&ಸಿಎ ಬಾಲಾಜಿ, ಎಸ್ವಿಬಿಸಿ ಸಿಇಒ ವೈ.ವಿ.ಕೆ. ಷಣ್ಮುಖ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಜೀವ ಕರ್ಮವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾವ ಕ್ಷಣದಲ್ಲಿಯೂ ಕೂಡ ಜೀವ ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕುಟುಂಬದ ಸಂಪ್ರದಾಯ ಇರುವಂತಹ ಆ ಒಂದು ಪರಿಸರದಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಇವನು ಬೆಳೀತಾ ಇದ್ದಾನೋ ಇದನ್ನು ಪ್ರಕೃತಿ ಅಂತ ಕರೀತಾರೆ. ಹೀಗೆ ತನ್ನ ವಂಶದ ಆಚರಣೆ ಅದಕ್ಕೆ ಅನುಗುಣವಾಗಿ ಜೀವ ಕರ್ಮವನ್ನು ಅನುಷ್ಠಾನ ಮಾಡ್ತಾನೆ. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿರುವ ಶ್ರೀ ಗುಂಡಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಶನಿವಾರದ ನಿಮಿತ್ತ ಮಾರುತಿಗೆ ಬೆಳ್ಳಿಯ ಮುಖವಾಡ ತೊಡಿಸಿ ನಾನಾ ಬಗೆಯ ಪುಷ್ಪಗಳು, ವೀಳ್ಯದೆಲೆಹಾರ, ತುಳಸಿ ಮಾಲೆಗಳಿಂದ ಅಲಂಕರಿಸಲಾಗಿತ್ತು. ಬಳಿಕ ಅಷ್ಟೋತ್ತರ ಶತನಾಮಾರ್ಚನೆ ಸಲ್ಲಿಸಿ ಕರ್ಪೂರದ ಆರತಿಯನ್ನು ಬೆಳಗಿದರು.
ಭಕ್ತಾದಿಗಳು ವಾಯುಪುತ್ರನ ದರ್ಶನ ಪಡೆದು ಭಕ್ತಿಯಿಂದ ನಮಿಸಿದರು. ಇನ್ನು ಉಪಾಲಯದಲ್ಲಿರುವ ಶ್ರೀ ಸೀತಾರಾಮ ಲಕ್ಷ್ಮಣರ ಸನ್ನಿಧಿಯಲ್ಲಿ ವಿಶೇಷ ಪೂಜೆಗಳು ನಡೆದವು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸಿಂದಘಟ್ಟ ಗ್ರಾಮದಲ್ಲಿರುವ ಪುರಾತನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ಈ ಸಂದರ್ಭದಲ್ಲಿ ಭೇರಿತಾಡನ ಪೂಜೆ, ವಾದ್ಯ ಪೂಜೆ, ಯಾಗಶಾಲಾ ಪೂಜೆ, ಪ್ರಾಕಾರೋತ್ಸವವನ್ನು ನಡೆಸಲಾಯಿತು. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ಪೂಜೆಗಳು ನಡೆದವು. ಈ ಪ್ರಯುಕ್ತ ಗರ್ಭಾಲಯದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪುಷ್ಪಗಳು ಮತ್ತು ತುಳಸಿ ಹಾರದಿಂದ ಅಲಂಕರಿಸಿ ನಾಮಾರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ದೇವಾಧಿದೇವನ ದರ್ಶನ ಪಡೆದ ಭಕ್ತರು ತನ್ಮಯರಾದರು. ಹಾಗೆಯೇ ಉಪಾಲಯದಲ್ಲಿರುವ ಅಮ್ಮನವರಿಗೂ ಸಹ ವಿಶೇಷ ಪೂಜೆಗಳು ಜರುಗಿದವು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಶ್ರೀ ಭೂನೀಳ ಸಮೇತ ಶ್ರೀ ಶ್ವೇತಾದ್ರಿ ಶ್ರೀನಿವಾಸ ಸ್ವಾಮಿಯ ಬ್ರಹ್ಮೋತ್ಸವದ ಅಂಗವಾಗಿ ಸ್ವಾಮಿಯ ಪ್ರಹ್ಲಾದ ಪರಿಪಾಲನಾ ಉತ್ಸವ ಭಕ್ತಾದಿಗಳ ಮಧ್ಯೆ ವೈಭವದಿಂದ ಜರುಗಿತು. ಶ್ರೀಮನ್ ಮಧ್ವಾಚಾರ್ಯರ ಯತಿ ಪರಂಪರೆಯ ಅನೇಕ ಪೀಠಾಧಿಪತಿಗಳು ದಾಸ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಶ್ರೀ ನರಹರಿ ತೀರ್ಥರು, ಶ್ರೀಪಾದರಾಜರು, ಇನ್ನಿತರ ಯತಿವರೇಣ್ಯರು ಸೇರಿದಂತೆ ಪುರಂದರ, ಕನಕ, ಗೋಪಾಲದಾಸ ಮೊದಲಾದವರು ದಾಸ ಸಾಹಿತ್ಯಕ್ಕೆ ತಮ್ಮದೇ ಆದ ವಿಶಿಷ್ಟ ಸೇವೆ ಸಲ್ಲಿಸಿದ್ದಾರೆ. ಅಂದಿನಿಂದ ಆರಂಭವಾದ ಈ ಪರಂಪರೆ ಇಂದಿನವರೆಗೂ ಸಾಗಿ ಬಂದು ಇನ್ನೂ ವಿಸ್ತಾರಗೊಂಡಿದೆ. ಇಂತಹ ದಾಸ ಸಾಹಿತ್ಯವನ್ನು, ದಾಸ ಪರಂಪರೆಯನ್ನು ಮತ್ತಷ್ಟು ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ಶ್ರೀ ಭಂಡಾರಕೇರಿ ಮಠದ ಪೀಠಾಧಿಪತಿಗಳಾದ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದರು ವಿದ್ಯೇಶ ವಿಠಲ ಎಂಬ ಅಂಕಿತ ನಾಮದೊಂದಿಗೆ ಭಗವಂತನ ಮಹಿಮೆಗಳನ್ನು ಸಾರುವ ಕೃತಿಮಂಜರಿ ಎಂಬ ಪುಸ್ತಕವನ್ನು ರಚಿಸಿದ್ದಾರೆ. ಈ ಪುಸ್ತಕವು 200ಕ್ಕೂ ಹೆಚ್ಚಿನ ದಾಸರ ಪದಗಳು ಹಾಗೂ 28 ಸಂಸ್ಕೃತ ಕೃತಿಗಳನ್ನು ಒಳಗೊಂಡಿದೆ. ಈ ಕುರಿತು ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದರು SVBCಯೊಂದಿಗೆ ಮಾತನಾಡಿದರು. ಕಲಿಯುಗದಲ್ಲಿ ಪರಮಾತ್ಮನ ಕೀರ್ತನ ಬಹಳ ಪ್ರಶಸ್ತವಾದದ್ದು. ಒಂದು ಭಾಗವತ ಶ್ರವಣ ಯಜ್ಞ, ಇನ್ನೊಂದು ಕೀರ್ತನ ಯಜ್ಞ. ಹಾಗಾಗಿ ಕೀರ್ತನಕ್ಕೆ ಭಗವಂತನ ಗುಣ ಯಶೋಂಕಿತವಾದ ನಾಮಗಳು, ತತ್ವವಾದ ಸುಗಂಧ, ಭಗವಂತನ ಗುಣ ಯಶೋಂಕಿತವಾದ ನಾಮದ ಸೌರಭ ಆ ಕೀರ್ತನಲ್ಲಿದ್ದರೆ ಭಗವಂತ ಅದನ್ನು ಮೆಚ್ಚಿಕೊಳ್ತಾನೆ ಅಂತುಂಟು. ಸಾಹಿತ್ಯ ದೃಷ್ಟಿಯಲ್ಲಿ ಸ್ವಲ್ಪ ಅದು ಅಷ್ಟು ಸೊಗಸಾಗಿ ಇಲ್ಲದಿದ್ದರೂ ಕೂಡ, ಪ್ರಾಸ ಅಲಂಕಾರಾದಿಗಳು ಅದು ಸೌರಭ್ಯ ಇಲ್ಲದಿದ್ದರೂ ಕೂಡ ಭಗವಂತನ ಯಶೋಂಕಿತ ನಾಮಗಳು, ಭಗವಂತನ
ಗುಣಾಂಕಿತವಾದ ನಾಮಗಳು, ತತ್ವವಾದ ಸೌರಭ ಇದ್ದರೆ ದೇವರದನ್ನು ಖಂಡಿತವಾಗಿಯೂ ದಯಾಮಯನಾದ ಭಗವಂತ ತನ್ನ ದಯಾಮಯ ಹೃದಯದಲ್ಲಿ ಅದನ್ನು ಧರಿಸಿ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ನಾವು ಇಲ್ಲಿ ವಿದ್ಯೇಶ ವಿಠಲ ಅಂತ ಅಂಕಿತದಿಂದ ಸಾಮಾನ್ಯ 200ಕ್ಕೂ ಜಾಸ್ತಿ ಕೃತಿಗಳನ್ನು ರಚಿಸಲಾಗಿದೆ ಅವನ ಅನುಗ್ರಹದಿಂದ. ಅದು ಮೊನ್ನೆ ಮೇ 2 ವೇದವ್ಯಾಸ ಜಯಂತಿ ದಿವಸ ಮೈಸೂರಿನಲ್ಲಿ ಜಯಂತಿ ಕಾರ್ಯಕ್ರಮ ಗುರುಗಳ ವಿದ್ಯಾಮಾನ್ಯ ಗುರುಗಳ ಆರಾಧನಾ ಸಂದರ್ಭದಲ್ಲಿ ಅದನ್ನು ಲೋಕೇಶನಿಗೆ ಅರ್ಪಣೆ ಮಾಡಲಾಗಿದೆ. ಅಲ್ಲಿ 200 ವಿದ್ಯೇಶ ವಿಠಲ ಅಂಕಿತ ಕೃತಿಗಳಲ್ಲದೇನೆ ಮತ್ತೆ ಒಂದು 28 ಸಂಸ್ಕೃತದ ಶ್ಲೋಕ ಸ್ತಬಕವನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ಒಂದು 7-8 ತಿರುಪತಿ ತಿಮ್ಮಪ್ಪನ ಬಗ್ಗೆನೇ ಕೃತಿಗಳಿದೆ. ಅಂದರೆ ವಿದ್ಯೇಶ ವಿಠಲ ಅಂಕಿತ ಕೃತಿ ಮಂಜರಿಯಲ್ಲಿ ಇದೆ ಪದ್ಯಗಳು. ಅದರಂತೆ 28 ಸಂಸ್ಕೃತ ಶ್ಲೋಕದ ಮಂಜರಿ ಇದೆ. ಅದು ಸ್ವಾತಂತ್ರ್ಯದ ಬಗ್ಗೆ, ನಮ್ಮ ದೇಶ ಭಾರತೀಯ ಭೂಮಿಯ ಬಗ್ಗೆ, ಬೇರೆ ಬೇರೆ ಸಂದರ್ಭದಲ್ಲಿ ರಾಮಾಯಣದ ಬಗ್ಗೆ ಎಲ್ಲ ಕೃತಿ, ಸಂಸ್ಕೃತ ಕೃತಿಯನ್ನು ಕೂಡ ಮಾಡಲಾಗಿದೆ. ಇಂಥದ್ದನ್ನು ವಿಶೇಷವಾಗಿ ನಾದಬ್ರಹ್ಮ ಅನ್ನಿಸ್ಕೊಂಡಿರ್ತಕ್ಕಂತಹ ವೆಂಕಟೇಶ್ವರನ ಪ್ರೀತಿಗೋಸ್ಕರ ಇದನ್ನು ನಾವು ವಿಶೇಷವಾಗಿ ಆ ಕೃತಿ ಮಂಜರಿಯನ್ನು ತಿರುಪತಿ ಶ್ರೀನಿವಾಸನಿಗೂ ಕೂಡ ಅರ್ಪಣೆ ಮಾಡ್ತಾ ಇದ್ದೇವೆ. ಯಾವ ಶ್ರೀನಿವಾಸ ದೇವ TTD ವಿಶೇಷವಾದಂಥ ದಾಸ ಸಾಹಿತ್ಯನ ಪ್ರಾಜೆಕ್ಟಿನ ಮೂಲಕ ಅನೇಕ ವಿಶೇಷವಾಗಿರ್ತಕ್ಕಂತಹ ಹರಿದಾಸನ ಕೀರ್ತನವನ್ನು ಮಾಡ್ತಕ್ಕಂಥ ಭಜನಾ ಮಂಡಳಿಗೆ ದರ್ಶನಾದಿ ಅವಕಾಶವನ್ನು ಕಲ್ಪಿಸಿಕೊಟ್ಟು ದಾಸ ಸಾಹಿತ್ಯದ ಒಂದು ಲತೆಗೆ ಕಲ್ಪವೃಕ್ಷದಂತೆ ಆಸರೆಯಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ ಶ್ರೀನಿವಾಸ ದೇವ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಮೂಲಕ. ಈ ಎಲ್ಲ ದಾಸ ಸಾಹಿತ್ಯದ ಒಂದು ಲತೆ ಉಳಿದಿದ್ರೆ ಅದು TTDಯ ದಾಸ ಸಾಹಿತ್ಯ ಪ್ರಾಜೆಕ್ಟಿನಿಂದ. ಅದನ್ನು ಶ್ರೀನಿವಾಸ ದೇವ ದಾಸರ ಪದ್ಯವನ್ನು ಮೆಚ್ಚಿಕೊಂಡಿದ್ದಾನೆ ಎಂಬುದಕ್ಕೆ ಇದೇ ಗುರು. ಇದು ಎಂತಹ ಕೃತಿ, ಆ ಕೀರ್ತನ ಮಂಜರಿಯನ್ನು ನಮಗೆ ವಿಶೇಷವಾಗಿ ದಾಸ ಸಾಹಿತ್ಯದ ಮೂಲಕ ಹರಿದಾಸರ ಸಾಹಿತ್ಯಕ್ಕೆ ವಿಶೇಷವಾದಂಥ ಯಶಸ್ಸು ಬರುವಂತೆ ಅನುಗ್ರಹ ಮಾಡಿದ ಆ ಶ್ರೀನಿವಾಸನನ್ನು ಕೃತಜ್ಞತೆಯಿಂದ ನೆನೆದು ಅದನ್ನು ಅವನ ಪಾದಾರವಿಂದಕ್ಕೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣ. ಕೋಲಾರ ನಗರದ ತಮಕದಲ್ಲಿರುವ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶನಿದೇವರನ್ನು ವಿವಿಧ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಗಿತ್ತು. ಬಳಿಕ ಅಷ್ಟೋತ್ತರ ಶತನಾಮಾರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಸ್ವಾಮಿಯ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಬರುವ ಭಕ್ತರು ಹಾಗೂ ಆಲಯದ ಸಿಬ್ಬಂದಿ ವರ್ಗದವರ ಹಿತದೃಷ್ಟಿಯಿಂದ ಹೆಲ್ತ್ ಕ್ಯಾಂಪ್ ನಡೆಸಲಾಗುತ್ತಿದೆ. TTD, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಮಣಿಪಾಲ್ ಹಾಸ್ಪಿಟಲ್ಸ್, ಶ್ರೀನಿವಾಸ ಹೆಲ್ತ್ ಕೇರ್, ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಈ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ. ಪ್ರತಿ ಶನಿವಾರದಂದು ನಡೆಯುವ ಈ ಶಿಬಿರದಲ್ಲಿ ಆರೋಗ್ಯ ಸಮಸ್ಯೆ ಇರುವ ಭಕ್ತರು ಹಾಗೂ ಆಲಯದ ಸುತ್ತಮುತ್ತಲಿನವರು ಪಾಲ್ಗೊಂಡು ತಪಾಸಣೆ ಪ್ರಸಿದ್ಧ ಶ್ರೀ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ಹಂಸ ವಾಹನೋತ್ಸವವನ್ನು ನೆರವೇರಿಸಲಾಯಿತು. ಉಭಯ ದೇವಿಯರ ಸಮೇತ ಸ್ವಾಮಿಯನ್ನು ಹಂಸ ವಾಹನದಲ್ಲಿರಿಸಿ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ತಮಿಳುನಾಡಿನ ತಿರುಪುರ್ ಬಳಿಯ ಅವಿನಾಶಿಯಲ್ಲಿರುವ ಶ್ರೀ ಅವಿನಾಶಿ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಭವದ ರಥೋತ್ಸವ ಜರುಗಿತು. ಪ್ರತಿ ವರ್ಷ ತಮಿಳು ಚಿತ್ತಿರೈ ಮಾಸದಲ್ಲಿ ಈ ರಥೋತ್ಸವ ನಡೆಯುತ್ತದೆ. ಇದರ ಅಂಗವಾಗಿ ಸ್ವಾಮಿಯನ್ನು ರಥದಲ್ಲಿರಿಸಿ ನೆರೆದಿದ್ದ ಅಪಾರ ಸಂಖ್ಯೆಯ ಭಕ್ತ ಸಾಗರದ ನಡುವೆ ರಥೋತ್ಸವವನ್ನು ನೆರವೇರಿಸಲಾಯಿತು.
ಬೆಂಗಳೂರಿನ ಕಸವನಹಳ್ಳಿಯಲ್ಲಿರುವ ಕ್ರಿಸ್ಟಲ್ ಅಗೇಟ್ ಆ್ಯಂಡ್ ಜಾಸ್ಪರ್ ವಿಲ್ಲಾದಲ್ಲಿ ಎಲ್ಲ ವಯಸ್ಸಿನವರಿಗೂ ಸಮ್ಮರ್ ಕ್ಯಾಂಪ್ ನಡೆಸಲಾಗುತ್ತಿದೆ. ಆರ್ಟಿಸ್ಟ್ ಇನ್ ಮೇಕಿಂಗ್ ಸಂಸ್ಥೆಯ ಡೈರೆಕ್ಟರ್ ಆದಂತಹ ಶ್ರೀಮತಿ ಗೀತಾ ಮಲಿಕ್ ರವರ ನೇತೃತ್ವದಲ್ಲಿ ಚಿತ್ರಕಲೆ, ರಿಲೀಫ್ ಆರ್ಟ್, ತಂಜಾವೂರು ಆಯಿಲ್ ಪೇಂಟ್, going to different states, searching different art forms and connecting with the artist and getting the pure art form to the platform, under our institute. So this is my aim, and this time we have got 3 artists, that is Relief Art, Tanjore, and we have one more artist who has come from Gulbarga, and we have did a workshop here. And we have different age groups. We have from 4 years to 50 plus around in our workshops as well as in regular classes. So I teach them the basics of drawing, which will connect with their maths and physics. How do they concentrate on the lines? How that will develop our discipline in our daily life. So this is the main motto of my class. So age is not a bar, and we have a lot of students coming up, and this workshop was very successful. We'll be coming up with more workshops in near future with different art forms across the India. Thank you so much. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಲಕ್ಷ್ಮೀನಾರಾಯಣರವರು ಗಾಯನವನ್ನು ನಡೆಸಿಕೊಟ್ಟರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.